ಅಲ್ಲ, ಎಗ್ ರೈಸ್ ಅಂಗಡಿ ನೀವು ಓಪನ್ ಮಾಡಿಲ್ವಲ್ಲ? ಯಾಕೆ? ಎಗ್ ರೈಸ್ ಅಂಗಡಿ ಓಪನ್ ಮಾಡಿದ್ರೆ ವ್ಯಾಪಾರ ಆಗದೇನೋ? ಸುಮ್ಕೆ ಎಗ್ ರೈಸ್ ಅಂಗಡಿಯ ಮುಚ್ಚಿಬಿಟ್ಟಿದ್ದೀರಾ? ಈ ಊರಾಗಿರೋರು ಯಾರೂನುವೆ ನಾವು ಉದ್ಧಾರ ಆಯ್ತೀವಿ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ. ಎಲ್ರೂ ಒಟ್ಟರ್ಕಂಡು ಸಾಯ್ತಾವ್ರೆ. ನಾವು ಚೆನ್ನಾಗಿ ಉದ್ಧಾರ ಆಗೋಗ್ಬಿಟ್ಟು ನಾವು ಚಂದ ವ್ಯಾಪಾರ ಮಾಡ್ಕೊಂಬಿಟ್ಟು ಇದಾಯ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ಪೊಲೀಸರಿಗೆ ಬೇರೆ ಹಾಕ್ಕೊಟ್ಟವ್ರೆ. ಪೊಲೀಸರು ಬಂದಿದ್ರು, ನಾವೇನೇನಿಯ ಎಗ್ ರೈಸ್ ಅಂಗಡಿಯ ಓಪನ್ ಮಾಡಂಗಿಲ್ಲ. ನಾವೇನೇನೆ ಯಾರನ್ನ ಭಟ್ರು ನಿಂತ್ಕೊಂಡು ಎಗ್ ರೈಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದೇನು ಹೊಟ್ಟೆ ಉರಿ ಜನನೋ ಏನು ಕಥೆಯೋ ಗೊತ್ತಿಲ್ಲ. ಅದಕ್ಕೆ ನಾವು ಯಾರನ್ನ ಭಟ್ರು ಸಿಗ್ತಾರಾ ಅಂತ ಹುಡುಕ್ತಾ ಇದೀವಿ. ನಿಮ್ಮ ಮಗಳ ತಾಗೆ ರೆಸಿಪಿನ ಹೋಗ್ಬಿಟ್ಟು ಬರೆಸ್ಕೊಂಬಿಟ್ಟು ಬಂದ್ವಿ ರೆಸಿಪಿನ. ಆದರೆ ಆ ರೆಸಿಪಿನ ನಾವು ಕಲ್ತ್ಕೊಂಡ್ರು ನಾವು ಮಾಡಂಗಿಲ್ವಲ್ಲ ಸದ್ಯಕ್ಕೆ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದಿದ್ದಂಗೆ ಸುಮ್ಕೇನಿಯೇ ಇದ್ದೀವಿ, ಓಡಾಡ್ಕೊಂಡು ಯಾರನ್ನ ಭಟ್ರು ಸಿಗ್ತಾರಾ ಅಂತ ಹೇಳ್ಬಿಟ್ಟು. ಅಯ್ಯೋ ಬೀಗ್ರೆ, ಎಲ್ಲ ಅಂಗಡಿ ಓಪನ್ ಮಾಡೋಕ್ಕಿಂತ ಮುಂಚೆ ಹಿಂಗೆಲ್ಲ ಹುಡುಕ್ಬಿಟ್ಟು ಮಾಡಬೇಕು. ನೀವು ಇವಾಗ ಹಿಂಗೆಲ್ಲನೂ ಇವಾಗ ಹುಡುಕೋಣದು, ಇವಾಗ ಮಾಡಿದ್ರೆ ಯಾರು ಸಿಗ್ತಾರೆ ಹೇಳಿ ನಿಮಗೆ? ಅಯ್ಯೋ ಭಾಳ ಕಷ್ಟ ಆಯ್ತದೆ. ನೋಡಿ, ಯಾರನ್ನ ಒಬ್ರನ್ನ ಇಲ್ಲಿ ಶಿವಣ್ಣ ಇತ್ತಲ್ಲ, ಅವಣ್ಣನ ಯಾರನ್ನ ಕೇಳಿ. ಅಯ್ಯೋ ಎಲ್ರೂ ಕೇಳಿದ್ದಾಯ್ತು. ನಿಮ್ತಾಗ ನಾವು ಕೆಲಸ ಮಾಡಬೇಕಾ? ನಿಮ್ತಾಗ ನಾವೇನು ಕೆಲಸ ಮಾಡೋಕ್ಕಿಲ್ಲ ಹೋಗು ಅಂತ ಹೇಳಿದ್ರು. ನನಗೆ ದುರಂಕಾರ ಶಾನೆನಂತೆ. ಇನ್ನಿರೋರಿಗೆಲ್ಲ ಏನು ದುರಂಕಾರ ಕಮ್ಮಿನ? ನನಗೆ ಮಾತ್ರ ಹೇಳ್ತಾರೆ ಶಾನೆ ಅಂತೇಳ್ಬಿಟ್ಟು. ಅದಕ್ಕೆ ಹೌದು ಬಿಡು, ನಂಗೆ ದುರಂಕಾರ ಶಾನೆನೆಯಾ, ಯಾರು ನನ್ನನ್ನು ಮಾತಾಡಿಸ್ಬೇಡ್ರಿ ಅಂತೇಳಿ ನಾನೇ ಹೋಗೋದು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ. ಇನ್ನೇನು ಎಗ್ ರೈಸ್ ಅಂಗಡಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಸುಮ್ಮನೆ ಇದ್ದೀವಿ ನಾವೇನು ಮಾಡಿದ್ರು ನಮ್ಮ ಜನ ಉದ್ಧಾರ ಆಗಕ್ಕೆ ನಮ್ಮನ್ನು ಬಿಡೋದಿಲ್ಲ ಅಂತ ಗೊತ್ತು. ಒಂದು ಕೆಲಸ ಮಾಡಿ, ಇವಳು ಶಾಂತಮ್ಮ ನಮ್ಮಳ ಜೊತೆ ಕೆಲಸ ಮಾಡ್ತಿದ್ಲಲ್ಲ ಶಾಂತಮ್ಮ, ಅಲ್ಲ ಮಮತಿ ನಿಂಗೆ ಬೇಜಾರಾಯ್ತದೇನೋ. ಅಲ್ವಾ, ಜಗಳ ಮಾಡ್ಕೊಂಡಿದ್ಯಾ ಅವಳು ತಾಗೆ. ಆದ್ರೂ ಶಾಂತಮ್ಮ ಚೆನ್ನಾಗಿ ಮಾಡೋಳು. ಈಗ ಇವಳು ಹೆಂಗೆ ಮಾಡ್ತಿದ್ಲು ಎಗ್ ರೈಸ್ನ, ಅವಳು ಹಂಗೆ ಏನೇ ಮಾಡ್ತಾಯಿದ್ಲು. ಹೋಗೊಂದು ಕಿತ ನೀವು ಕೇಳಿದ್ರೆ ಅವಳೇನ ಹ್ಞೂ ಅಂತಂದರೆ ಬೇಕಾದ್ರೆ ನೀವೇನೇನಿಯ ಹೆಂಗೋ ಅವಳಿಗೂ ಒಂಚೂರು ಕೊಟ್ಕೊಂಡು ನೀವು ಮಾಡ್ಬೋದು. ಆ ಮನೆಯಾಳಿ ಸಹವಾಸನೇನಿಯ ಬೇಡ. ಆ ಮನೆಯಾಳಿಯಿಂದ ನನ್ನ ಮಗಳು ಬೀದಿಗೆ ಬಂದ್ಬಿಟ್ಲು. ಆ ಮನೆಯಾಳಿ ಸವಾಸ ನನಗಂತೂ ದೇವ್ರಣೆಗೂ ಬೇಡ ಮನೆಯಾಳಿ ಸವಾಸ. ಮಮತಿ, ನಮ್ಮ ಕೆಲಸ ಆಗಬೇಕು ಅಂದರೆ ಏನೋ ಮಾಡಬೇಕಾಯ್ತದೆ ನೋಡು. ಒಂದು 2 ತಿಂಗಳು ಇಕ್ಕೋಣ ಅವಳು ಕೆಲಸಕ್ಕೆ. ಆಮೇಕಿಂದ ಬೇಕಾದ್ರೆ ಹೋಗುತ್ತೆ ಬೇಡ ಅಂತ ಒಟ್ಟುದ್ರೆ ಆಗಕ್ಕಿಲ್ವಾ? ಒಂದು 2 ದಿನ ನೀನು ಸುಮ್ಕಿರು. ನೀನು ಮನೆಯಾಳಿ ನನ್ನ ಮಗಳ ಜೀವನ ಹಾಳು ಮಾಡವಳೆ. ನನ್ನ ಒಳಿ ಮೈನ ಹೋಗ್ಬಿಟ್ಟು ಬುಟ್ಟಿಗೆ ಹಾಕೊಂಡವಳೆ. ಅಂಥವಳ ಹತ್ರ ಹೋಗ್ಬಿಟ್ಟು ನಾವು ಕಷ್ಟ ಅಂತ ಹೇಳ್ಬಿಟ್ಟು ಸಹಾಯ ಕೇಳೋಕ್ಕಾಯ್ತದ? ಮನೆಯಾಳಿ ತಗೆ ಬೇಡ. ಕಷ್ಟ ಅಂತ ಕೇಳೋದಲ್ಲ, ಹೋಗ್ಬಿಟ್ಟು ನಮಗೆ ಕೆಲಸಕ್ಕೆ ಬತ್ತೀಯಾ ಅಂತ ಕೇಳೋಣ. ಸಂಬಳ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ ಬತ್ತಾಳೇನು. ನನ್ನ ಮಗಳು ಹೆಂಗೆ ಮಾಡ್ತಿದ್ಲು ಬಿಗ್ರೆ, ಸೇಮ್ ಹಂಗೆ ನೆನೆಯ ಮಾಡ್ತಾಳೆ. ಅವಳು ಚೆನ್ನಾಗಿ ಮಾಡ್ತಾಳೆ. ಒಂದು ಕಿತ ಹೋಗಿ ಕೇಳ್ರಿ. ನಮ್ಗೆ ಇದಕ್ಕಿನ್ನೂ ಒಳ್ಳೆ ಆಪ್ಷನ್ ಯಾವುದೂ ಇಲ್ಲ. ಇದೇನಿಯ ನಮಗೆ ಬೆಟರ್ ಅಂದರೆ ಒಳ್ಳೆ ಆಪ್ಷನ್ನು ಅಂದರೆ ಇದೇನೇನಿಯ. ಸರಿನಾ? ಇದನ್ನೇ ಉಪಯೋಗಿಸ್ಕೋಬೇಕು ನಾವು ಅಷ್ಟೇನೇನಿಯ. ಲೇ ಸುಮ್ಮಿ ಬ್ಯಾಡ್ವೆ. ಇಲ್ಲಲೇ ಬೇಕು. ನೀ ಸುಮ್ಕಿರ ನೀನು. ಹೋಗ್ಬಿಟ್ಟು ಕೇಳೋಣ. ಏನು ಸೌದವಕ್ಕಿಲ್ಲ, ಕಾಸು ಕೊಡ್ತೀವಿ ಬಂದು ಕೆಲಸ ಮಾಡ್ತೀಯ ಅಂತ ಕೇಳೋಣ ಬಾ. ಅದೇನು ಅಂತಾರಲ್ಲ, ಅಡುಗೆ ಮಾಡ್ಬೋದು, ಊಟನ ತಟ್ಟೆಗೆ ಇಕ್ಬೋದು. ತಟ್ಟೆಗೆ ಇಕ್ಕು ಹೋಗ್ಲಿ, ಬಾಯಿಗೂ ತಿನ್ನಿಸ್ಬೋದು, ಬಾಯಿಗೂ ನಾವೇ ತುರುಕ್ಬೋದು. ಬಲವಂತ ಮಾಡ್ಬಿಟ್ಟು ಇನ್ನು ನುಂಗ್ಸಕ್ಕಾಯ್ತದ ನಮ್ಮ ಕೈಲಿ? ಅಗದು ನುಂಗ್ಸಕ್ಕಾಯ್ತದ? ಅದು ನಮ್ಮ ಕೈಯಾಗೈತಾ? ಇವ ಅಮ್ಮಂಗೆ ಹೋಗ್ಲಿ ನಾನು ಇದು ಮಾಡಿಕೊಟ್ಟಿದ್ದಾಯ್ತು. ಏನು ಎಲ್ಲನೂ ಎಗ್ ರೈಸ್ ಅಂಗಡಿ ನನ್ನ ಮಗಳದಾಗ ಇಸ್ಕೊಟ್ಟಿದ್ದಾಯ್ತು. ಒಂದು ಬಿಸ್ನೆಸ್ ಥರ ಮಾಡಿಕೊಟ್ಟಿದ್ದಾಯ್ತು. ಎಲ್ಲ ಮಾಡಿ ನಂಗೆ ಎಗ್ ರೈಸ್ ಮಾಡೋಕ್ಕೆ ಬರೋಕ್ಕಿಲ್ಲ ಅಂದರೆ ಯೋಗ್ಯತೆ ಕಲ್ತ್ಕೊಂಡು ಮಾಡೋಕ್ಕೂ ಯೋಗ್ಯತೆ ಇಲ್ಲ ಅಂದರೆ ಎಂಥ ಹೆಂಗೆ ಸಿವಳಂತರೂ ನನ್ನ ದೇವ್ರಣೆ. ನನ್ನ ಇದ್ರಾಗೇನೇ ನಾನು ವಯಸ್ಸಾಗೈತೆ ನನಗೆ. ಇಂಥ ಒಬ್ಳು ಹೆಂಗ್ಸ್ನ ನನ್ನ ದೇವ್ರಣೆ ನೋಡೇ ಇಲ್ಲ ಕಣಪ್ಪ ನಾನಂತೂ. ಶಾಂತಮ್ಮ, 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 ನೀವ್ಯಾಕೆ ಬಂದ್ರಿ ನಮ್ಮ ಮನೆಗೆ? ಇಲ್ಲಿ ಹಾಳಾಗೋಕೆ ಹಾಳು ಮಾಡೋಕ್ಕೆ ಇಲ್ಲಿ ಮನೆಯಾಗೆ ಯಾರೂ ಇಲ್ಲ. ನೀವ್ಯಾಕೆ ಬಂದ್ರಿ? ನೋಡು, ನಿನಗೆ ಆಫರ್ ಕೊಡ್ತಾ ಇದ್ದೀವಿ. ನಮ್ಮ ಎಗ್ ರೈಸ್ ಅಂಗಡಿನಾಗೆ ನಿನಗೆ ಕೆಲಸ ಕೊಡ್ತಾ ಇದ್ದೀನಿ. ಬಾ, ಆರಾಮಾಗಿ ತಿಂಗ್ಳಿಗೆ ಸಂಬಳನೂ ಕೊಡ್ತೀವಿ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರ್ಬೋದು. ಬಾ ಸುಮ್ಕೇನಿಯ ಕೆಲಸಕ್ಕೆ. ಏನು, ನೀನು ನನಗೆ ಕೆಲಸ ಕೊಡ್ತೀಯಾ? ನೀನೇನು ಪುಕ್ಸಟ್ಟೆ ಮಾಡಬೇಡ. ಬಾ ಸುಮ್ಮನೆ ಏನಿಯ. ಹೆಂಗಿದ್ರು ಇವಳ ಜೊತೆ ಮಾಡಿ ನಿಂಗೆ ಅಭ್ಯಾಸ ಆಗೋಗ್ಬಿಟ್ಟೈತಲ್ಲ. ಲಕ್ಷ್ಮೂ ಜೊತೆ ಎಲ್ಲನೂ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ನಮ್ಮ ಜೊತೆ ಕೆಲಸ ಮಾಡು. ನಿಂಗೂ ಒಳ್ಳೇದಾಯ್ತದೆ, ನಮಗೂ ಒಳ್ಳೇದಾಯ್ತದೆ. ಎಲ್ಲರೂ ಸೇರ್ಕೊಂಡು ಬಿಸ್ನೆಸ್ ಮಾಡಿಬಿಟ್ಟು ಚೆನ್ನಾಗಿರೋಣ. ಅದಕ್ಕೆ ನಿನಗೂ ಪಾಪ, ನಿನಗೂ ಕಷ್ಟ ಅಲ್ವಾ? ಈಗ ಲಕ್ಷ್ಮೂ ಬೇರೆ ನೆನೆಯ ಬೇರೆ ಕಡೆ ಹೋಟ್ಲು ಬೇರೆ ಓಪನ್ ಮಾಡ್ತಾವಳೆ. ಅಲ್ಲೇ ನೀನು ಕರ್ಕೊಳಕ್ಕಿಲ್ಲ ಅಂತ ಗೊತ್ತು. ಅದಕ್ಕೆ ನಿನಗೊಂದು ಆಫರ್ ಕೊಡ್ತಾ ಇರೋದು ನಾವಂತೂ. ಬಂದು ಎಗ್ ರೈಸ್ ಅಂಗಡಿನ ಕೆಲಸ ಮಾಡಿ ನೀನು ಕಾಸಿಸ್ಕೊಂಡು ಹೋಗು. ಹಬ್ಬ ಏನು ದೌಲತ್ತಾಗಿ ಮಾತಾಡ್ತಾ ಇದ್ದೀರಾ? ಏನು ಕೆಲಸ ಮಾಡೋರು ಅವರು ಇವರು ಅಂದ್ರೆ ಏನು ಕಡೆ ಅಂತ ಅನ್ಕೊಂಡ್ಬಿಟ್ರಾ? ಏನು ಹಿಂಗೆ ಕರಿತಾ ಇದ್ರಲ್ಲ, ಒಳ್ಳೆ ಭಿಕ್ಷುಕರನ್ನ ಕರೆದಂಗೆ ಹಂಗೆ ಬಾ ಹಿಂಗೆ ಬಾ ಅಂತ ಹೇಳ್ಬಿಟ್ಟು ನಾನು ಹೋಗಿ ಬಂದ್ಬಿಟ್ಟು ನಿಮ್ಮ ಕೆಲಸ ಕೊಡಿ ಅಂತ ನಾನು ಏನಾದರೂ ಕೇಳಿದ್ನಾ? ಇಲ್ಲ ಅಂತಂದರೆ ನನಗೆ ಗೊತ್ತಿಲ್ಲ ಅಂತ ಬಂದ್ಬಿಟ್ಟು ನಿಮ್ಮ ಕಾಲ್ಗೆ ನಾನು ಬಿದ್ದಿದ್ನಾ? ಇಲ್ಲ ತಾನೇ? ಏನು ನಿಮಗೆ ಬೇಕಾಗಿರೋದು ನಾನು? ಆದ್ರೂ ಯಾವ ದೌಲತ್ತಾಗಿ ಕೇಳ್ತಾ ಇದ್ದೀರಾ ನೋಡು.
ಹ್ಞೂ ಕೆಲಸ ಐತೆ ಬಂದು ಮಾಡಿ ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾರಿಗೆ ಬೇಕು ನಿಮ್ಮ ಕೆಲಸ? ನಾನು ನಿಮ್ಮ ಕೆಲಸದ ಅವಶ್ಯಕತೆ ನನಗೆ ಇಲ್ಲ. ದುಡ್ಡು ಬಂದರೆ ಮೂವಾರು ಶೇರ್ ಮಾಡ್ಕೊಳ್ಳೋಣ, ಸರಿನಾ? ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀಯ? ಬಾ ಸುಮ್ಕೆನೇನೆ. ಇಡೀ ಅಂಗಡಿನೇನಿಯ ನನಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ಲು ಲಕ್ಷ್ಮು. ನಾನೇನಿಯ ಬ್ಯಾಡ ಅಂತ ಸುಮ್ಮನಾದೆ. ತಿರುಗಿಸ್ಕೊಳ್ಳೋಣ ನಾನೇನೇನಿಯ ಅಂತ ಅನ್ಕೊಂಡೆ, ಅಷ್ಟ್ರಾಗ ನೀವು ಇಸ್ಕೊಬಿಟ್ಟಿದ್ದೀರಾ ಅಂತ ಗೊತ್ತಾಯ್ತು ಅಂಗಡಿಯ. ಅದಕ್ಕೆ ನಾನು ಸುಮ್ಕಾದೆ ಬ್ಯಾಡ ಅಂತ ಹೇಳ್ಬಿಟ್ಟು. ಇಲ್ಲ ನಾನೇನಿಯ ಇಸ್ಕೊಂಡು ನಾನೇನಿಯ ಹೆಂಗನೂ ಮಾಡ್ತಾ ಇದ್ದೆ. ನೀವು ಇಸ್ಕೊಂಡಿದ್ದೀರ ಅಂತ ಗೊತ್ತಾಗಲಿಲ್ಲ, ಕಡೆಗೆ ತಲೆನೂ ಹಾಕಿ ಮನಿಕೊಳ್ಳಿಲ್ಲ ಅಂತದ್ರಾಗ ಬಂದ್ಬಿಟ್ಟು ಇವ್ರು ನನಗೆ ಆಫರ್ ಕೊಡ್ತಾರಂತೆ. ಆಫರು ಬೇಡ, ಪೇಪರು ಬೇಡ, ಸುಮ್ಕೇನಿ ಇಲ್ಲಿಂದ ಹೋಗ್ರಿ. ನಾನು ಯಾರ ಕೈ ಕೆಳಗಡೆ ನನ್ನ ಇವಾಗ ಕೆಲಸ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಅದ್ರಾಗೂ ನಿಮ್ಮ ಜೊತೆ ಸೇರ್ಕೊಂಡು ನಿಮ್ಮ ಪಾರ್ಟ್ನರ್ ಆಗ್ಬಿಟ್ರೆ ಊರಾಗಿರಲ್ಲ ನನ್ನ ಕ್ಯಾಕು ಸುಕ್ಕ ಬಿಡ್ತಾರೆ ಅಷ್ಟೇನಿಯ. ಇವಳಿಗೇನು ಮುಂದೆ ದೊಡ್ಡ ರೋಗ ಇವಳು, ಇವ್ರ ತಾ ಕೆಲಸ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಇಲ್ಲಿಂದ ನೋಡಿರಿ. ನೋಡ್ಸಂತಮ್ಮ, ನಿಂಗೆ ಇಂಥ ಅವಕಾಶ ನಿಂಗೆ ಎಲ್ಲೂ ಸಿಗಕ್ಕಿಲ್ಲ. ಸುಮ್ಕೇನೆ ಬಂದು ಸೇರ್ಕ. ನಿನಗಂತೂ ಅಂಗಡಿ ಅಂತೂ ಸಿಗಕ್ಕಿಲ್ಲ, ಯಾಕಂದ್ರೆ ನನ್ನ ಸೊಸೆ ನನಗೆ ಕೊಟ್ಬಿಟ್ಟವಳೆ. ನನಗೆ ನಿನಗಿನ್ ಎಲ್ಲಿ ಕೊಡ್ತಾಳೆ? ಬಂದು ಕೆಲಸ ಮಾಡಿದ್ರೆ ಪಾರ್ಟ್ನರ್ ಆಗ್ಬಿಟ್ಟು ಹಂಚ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ನಿನ್ನ ಕರ್ಮ. ಹಿಂಗೇನೇ ಇರಬೇಕಾಯ್ತದೆ. ಹಿಂಗೆ ಇದ್ದು ಊಟ ಇದ್ದಂಗೆ ನಾನು ನೆಗದು ಬಿ ಸತ್ರೂ ಪರವಾಗಿಲ್ಲ. ನನಗಂತೂ ನಿಮ್ಮ ಸವಾಸ ದೇವ್ರ ನೆಗೂ ನನಗಂತೂ ಬ್ಯಾಡ ನಿಮ್ಮ ಸವಾಸ. ನಿಮಗೆ ಕೈ ಮುಗಿದು ಬೇಡ್ಕೊತೀನಿ, ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡಿ. ಬಂದು ಯಾವ ಇದ್ರ ಕೇಳ್ತೀರಾ? ಬಂದು ಕೆಲಸ ಮಾಡುವಂಥ, ಅದು ಇಷ್ಟು ಅಹಂಕಾರವಾಗಿ. ನನ್ನ ಮಗಳನ್ನ ಕಿತ್ಕೊಂಡು ನನ್ನ ಮಗಳು ಜೀವನನ ಕಿತ್ಕೊಂಡಿದ್ಯಾ? ಆದ್ರೂ ನಾನು ಸಮಾಧಾನದಿಂದ ಬಂದ್ಬಿಟ್ಟು ನಿಂತಾಗ ಮಾತಾಡ್ತಾ ಇದ್ದೀನಿ. ಆದ್ರೂ ನಿನಗೆ ಏನು ದುರಂಕಾರ ನೋಡಿ ನಿನ್ಗಂತೂ. ನಾನು ಇಷ್ಟು ಸಮಾಧಾನವಾಗಿ ಅಯ್ಯೋ ಪಾಪ ಅಂತ ಮಾತಾಡಿದ್ರು ಯಾವ ದೌಲತ್ತಾಗಿ ಮಾತಾಡ್ತಿದ್ದೀಗ ನೀನು ಅಂತ ಹೇಳಿದ್ರೆ, ಇರ್ಲಿ ನಾನೆಲ್ಲ ದೌಲತ್ತಾಗಿ ಮಾತಾಡ್ತಿರೋದು, ನೀವು ದೌಲತ್ತಾಗಿ ಮಾತಾಡ್ತಿರೋದು. ಅಯ್ಯೋ ಬಾರೆ, ನಮ್ಗೂ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸಸ್ಯ ಬರ್ಕೊಟ್ಟಿಲ್ವೇ? ಹಂಗೇನಿಯ ಮಾಡನ್ ಬಾ. ಅವರು ಇವ್ರ ಹತ್ರ ಭಿಕ್ಷೆ ಎತ್ಬಿಟ್ಟು ಅವರು ಇವ್ರ ಹತ್ರ ಎಲ್ಲ ಕೈ ಚಾಚ ಅಂತ ಅವಶ್ಯಕತೆ ಏನೈತೆ? ಕೆಲ್ಸಕ್ಕೆ ಬರ್ರಿ ಅಂತ ಹೇಳ್ಬಿಟ್ಟು ನಾವೇ ಮಾಡ್ಕೊಳ್ಳೋಣ ಬಾ. ಇವಳನ್ನ ಕೇಳ್ದಷ್ಟು ಇವಳಿಗೆ ದುರಂಕಾರ ಶಾನೆ ಆಗ್ಬಿಟ್ಟು ಕೊಬ್ಬು ಶಾನೆ ಏನಿ ಆಯ್ತೈತೆ. ಬಾರ್ಲೆ ಹೋಗೋಣ. ಅಬ್ಬಬ್ಬಬ್ಬ, ಇವ್ನ ಮಕ ನೋಡಿದ್ರೇನೆ ಮೊಯ್ಯೆಲ್ಲ ಉರ್ದೈತದ ಕಡೆ ನನಗಂತೂ. ಇವ್ನ ಮಕ ನೋಡಿ ಇವಂದು ಹೆಂಗವನೇ ಇವನು ಅಂತ ಹೇಳ್ಬಿಟ್ಟು ನನ್ನ ಮಗಳು ಜೀವನ ಹಾಳು ಮಾಡಾಕ್ಬಿಟ್ಟ. ಅಷ್ಟೇ ಅಲ್ಲ, ನನ್ನ ಮಗಳನ್ನೂ ನನ್ನೂ ದೂರ ಮಾಡ್ಬಿಟ್ಟ ಎಲ್ಲನೂ. ಈಗ ಮಾತ್ರ ಆಯಾಗಳನ್ನ ಕಟ್ಕೊಂಡು ನೆಮ್ಮದಿಯಾಗವನೇ. ಅದಕ್ಕೆ ಸುಮ್ಮನೆ ಹೇಳಿದ್ ನನಗೆ ಇವ್ರ ಮನೆಗೆ ಬರೋದಿಲ್ಲ ನನಗೆ ಬಂದ್ರು ಅಲ್ಲಿ ನೆಮ್ಮದಿ ಸಿಗಕ್ಕಿಲ್ಲ ನನಗೆ ಅಂತ ಹೇಳ್ಬಿಟ್ಟು ನೀನೇನೇನಿಯ ಕುಣ್ಕೊಂಡು ಬಾಬಾ ಅಂತ ಹೇಳ್ದೆ. ಇವ್ರ ಯೋಗ್ಯತೆ ಎಲ್ಲ ಗೊತ್ತಾಯ್ತಾ? ಯಾರು ದುರಂಕಾರ ಮಾಡಿದ್ದು, ಯಾರು ಅಹಂಕಾರ ಮಾಡಿದ್ದು ಅಂತ ನಮ್ಮ ಜನರಿಗೆ ಎಲ್ಲನೂ ಗೊತ್ತು. ನಾನೇನು ತಪ್ಪು ಮಾಡಿದ್ದೀನಿ? ನಿಮ್ಮ ಮಗಳು ನೀವು ಮಾಡಿರೋ ಅಹಂಕಾರಕ್ಕೆ ಏನಿಯ ನಾನು ಸುಮ್ಮನಾಗಿದ್ದು. ನೋಡಿ ಸುಮ್ಮನೆ ಏನಿಯ ನಡೀರಿ. ಸುಮ್ಕೆ ನನ್ನ ತಂಟೆಗೆ ಬಂದ್ಬಿಟ್ಟು ಯಾಕೆ ಉಗಿಸ್ಕೊತೀರಾ? ನಡೀರಿ ಸುಮ್ಕೆನೇನಿಯ. ಏನ ಎಲ್ಲ ಮೋಸ ಮಾಡ್ಬಿಟ್ಟು ನನ್ನ ಮಗಳಿಗೆ ಇವಾಗ ನೋಡು ನೆಮ್ಮದಿಯಾಗಿದೆಯಲ್ವ? ಇವಳನ್ನ ಕಟ್ಕೊಂಡು ಇವಳು ದುರಂಕಾರಿನ ಕಟ್ಕೊಂಡು ನನ್ನ ಮಗಳನ್ನೇನಿಯ ದುರಂಕಾರಿ ಅಂತ ಹೇಳ್ತಾ ಇದ್ದೆ. ಇವಳು ಇನ್ನೂ ಹುಟ್ಟು ದುರಂಕಾರಿ. ಇವಳು ಯೋಗ್ಯತೆಗಿಷ್ಟು. ನೀವೇನು ಉದ್ಧಾರ ಆಗಕ್ಕಿಲ್ಲ ಬಿಡು. ಮಮತಿ ತಡಿಯ ಹೋಗೋಣ. ನಿನಗೇನು ತಲೆ ಕೆಟ್ಟೈತಾ? ಏನೋ ಇಸ್ಸಿಗೆ ಬಂದು ಯಾಕೆ ಜಗಳಕ್ಕೆ ಬೀಳ್ತಾ ಇದೀಯ? ನನಗೆ ಗೊತ್ತಿತ್ತು ನಿನಗೇನೇ ಇಷ್ಟ ಇರಲಿಲ್ಲ ಇವಳನ್ನ ಕರ್ಕೊಳ್ಳೋಕ್ಕೆ ಅಂತ. ಅದಕ್ಕೆ ಬಂದು ಕಿರಿಕ್ ಮಾಡಿಬಿಟ್ಟು ಬಂದಿರೋ ಡೀಲುನ್ವೇ ಕ್ಯಾನ್ಸಲ್ ಮಾಡಿಸ್ಬಿಟ್ಟಲ್ಲಿ ಅವಳನ್ನ ಹೆಂಗೋ ನೈಯಸ್ಸಾಗಿ ನಾನು ಒಪ್ಪಿಸ್ತಾ ಇದ್ದೆ. ನೀನೇನೇ ಎಲ್ಲ ಕ್ಯಾನ್ಸಲ್ ಮಾಡಿದ್ದು. ಬಾ, ಇನ್ನೇನು ಮಾಡೋಕ್ಕಾಯ್ತದೆ? ನೀನು ಹೊಟ್ಟೆ ಊರಿ ನನಗೂ ಅರ್ಥ ಆಯ್ತದೆ. ಇನ್ನು ಇವ್ರ ಮೇಲೆ ಏನು ಸೇಡ್ ತಿರ್ಸ್ಕತ್ತೀಗ? ಬಾ ಸುಮ್ಕೇನಿಯ ಹೋಗೋಣ. ಇವ್ರು ಯಾಕೆ ಬಂದಿದ್ರೆ ಮನೆ ಹತ್ರಕ್ಕೆ? ಏನು ಇಸ್ಯಾ? ನನ್ನ ಎಗ್ ರೈಸ್ ಅಂಗಡಿನ ಕೆಲ್ಸಕ್ಕೆ ಇಕ್ಕಣಕ್ಕೆ ಬಂದವ್ರು ಲೆಕ್ಕ ಹಾಕೊಳ್ಳಿ. ಅದು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಎಗ್ ರೈಸ್ ಅಂಗಡಿನ ಕೆಲಸ ಮಾಡ್ತೀಗ ಅಂತ ಕೇಳಲಿಲ್ಲ. ಬಂದ್ಬಿಟ್ರೆ ನೀ ಕಾಸು ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಹಂಗೆ ಬಂದು ಕೆಲಸ ಮಾಡ್ರಿ, ಹಿಂಗೆ ಬಂದು ಕೆಲಸ ಮಾಡು, ನಿನಗೆ ಅಷ್ಟು ಕೊಡ್ತೀನಿ. ಏನೇನೋ ದುರಂಕಾರ ದೌಲತ್ತುಗಳು ಮಾತಾಡ್ತಾರೆ ನೋಡ್ರಿ. ನನಗೆ ಎಷ್ಟು ಉರ್ದಿರಲ್ಲ ಹೇಳ್ರಿ. ಇವ್ರು ಹಿಂಗೆ ದೌಲತ್ತಾಗಿ ಮಾತಾಡ್ತಾ ಇದ್ರೆ ನನಗೆ ಸಿಕ್ಕಾಪಟ್ಟೆ ಉರ್ದೋಯ್ತು ದೇವ್ರಣೆಗೂ ನನಗಂತೂ. ಇವ್ರ ಮಕ್ಕ ಮುಚ್ಚ ಅದಕ್ಕೆ ಸರಿಯಾಗಿ ಯಾಕೋ ಸುಗುದ್ ಕಳ್ಸಿದೀನಿ ನೋಡಿ. ನೀನು ಸಮಾಧಾನ ಮಾಡ್ಕ. ನಾಯಿ ಬೊಗಳಿದ್ರೆ ದೇವ್ಲೋಕ ಏನು ಹಾಳಾಗು ಹೋಗಿಲ್ಲ. ನೀನು ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂತೀಯ? ಇಂಥ ನಾಯಿಗಳು ಬೊಗಳ್ತಾನೆ ಇರ್ತಾರೆ. ನೋಡ್ದಾನ ಮತ್ತೆ ಇವಾಗ ನನ್ನ ಬಗ್ಗೆ ಏನು ಹೆಂಗೆ ಮಾತಾಡಿದ್ಲು? ನಾನೇ ಏನೋ ತೆಪ್ಪು ಕೆಲಸ ಮಾಡ್ಬಿಟ್ಟಿದ್ದೀನಿ, ನಾನೇ ಏನೋ ಕೊಂತ್ರಿ ಕೆಲಸ ಮಾಡ್ಬಿಟ್ಟಿದ್ದೀನಿ ಏನಂಗೆ ಮಾತಾಡ್ತಾಳೆ. ಏನು ಮಾಡೋಕ್ಕಾಯ್ತದೆ ಇಂಥವ್ರ ಹತ್ರ? ನೋಡು ಬುಟ್ಟಾಗಿ ಸುಮ್ಕೇನಿಯ ಬಿಟ್ಬಿಟ್ಟು ಸುಮ್ಮನೆ ಆಗು. ನಿನ್ನ ಕೆಲಸ ನೀನು ನೋಡ್ಕ ನಡಿ. ಈಗೇನು ಎಗ್ ರೈಸ್ ಅಂಗಡಿನ ಕೆಲಸ ಮಾಡೋಕ್ಕಿಲ್ಲ ಅಂತ ಹೇಳ್ದಲ್ಲ, ಮಾಡಬೇಡ ನಡಿ. ನಾನು ನೋಡ್ಕೊತೀನಿ ಅಂತ ಎಲ್ಲನೂ ಹೇಳ್ದೆ ತಾನೆ. ನೀನು ಯಾಕೆ ಟೆನ್ಷನ್ ತಗತ್ತೀಯ? ನಡಿ ಸುಮ್ಕೇನೇನಿಯ. ನೀನು ಯಾವ ಕೆಲಸಕ್ಕೆ ಹೋಗ್ಬೇಡ, ಕಾರ್ಯಕ್ಕೆ ಹೋಗ್ಬೇಡ. ಇಷ್ಟು ದಿನ ನೀನು ಕಷ್ಟಪಟ್ಟಿರೋದೇನಿಯ ಸಾಕು. ಇನ್ನೇನು ಕಷ್ಟಪಡ ಅಂತ ಅವಶ್ಯಕತೆನೇನಿಯ ಇಲ್ಲ. ಹೋಗು ಸುಮ್ಕೇನೇನಿಯ. ನಾನು ಸುಮ್ಕೆ ಇದ್ದೆ ರೀ. ನನ್ನ ಪಡು ನಾನು ನಂಬಿಕೊಂಡು ಬಾಯಿ ಮುಚ್ಕೊಂಡಿದ್ದೆ. ನಾನು ಸುಮ್ಕೆ ಇದ್ರೆ ಇವ್ರು ಸುಮ್ಕೆ ಇರ್ಬೇಕಲ್ಲ. ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾವಲ್ಲ ಇವು ದರಿದ್ರದವು. ಏನು ಮಾಡಲಿ ಹೇಳಿ? ನಾನು ಬಾಯಿ ಮುಚ್ಕೊಂಡು ಇದ್ದಷ್ಟು ಇವ್ರಿಗೆ ಶಾನೆ ರೈಜಾಗಿ ಹೋಗ್ಬಿಡ್ತದೆ ಇವ್ರಿಗಂತೂ. ಅಯ್ಯೋ ಮನೆಯಾಳಿದ್ದಂಗೆ ಬುಟ್ಟಾಕಿ ಯಾವ ಎಗ್ ರೈಸ್ ಅಂಗಡಿ ಸವಾಸಕ್ಕೂ ಹೋಗಕ್ಕಿಲ್ಲ, ಏನಕ್ಕೂ ಹೋಗಕ್ಕಿಲ್ಲ. ನಾನಂತೂ ಎಗ್ ರೈಸ್ ಅಂಗಡಿ ಸವಾಸ ನನಗಂತೂ ದೇವ್ರನ್ನೇ ಬ್ಯಾಡವೇ ಬೇಡ ನನಗಂತೂ.
ನಮ್ಮ ಅತ್ತೆಗೆ ಯಾಕೆ ಬೇಕಿದೆ ಎಲ್ಲನೂ ಅಂತ ಎಷ್ಟು ಕಿರಿಕ್ ಮಾಡ್ಕೊಂತಾಳೆ ನಮ್ಮ ಅತ್ತೆ ಅಂತ ಹೇಳಿದ್ರೆ ಇವಮ್ನಂತ ಕಿರಿಕ್ ಪಾರ್ಟಿ ನಾನಂತೂ ನೋಡಿಲ್ಲ ಕಣವ. ಎಷ್ಟು ಕಿರಿಕ್ ಮಾಡ್ಕೊಳ್ಳೋದು. ಅಯ್ಯೋ. ಎಲ್ರು ಸೇರ್ಕೊಂಡು ಕೊನೆಗೂನುವೆ ನಮ್ಮ ಎಗ್ ರೈಸ್ ಅಂಗಡಿ ನಡಿಬಾರ್ದು ಹಂಗ್ ಮಾಡ್ಬಿಟ್ರು ನೋಡೆ ಸುಮಿ. ನಮ್ಮ ಎಗ್ ರೈಸ್ ಅಂಗಡಿ ಹೆಂಗೋ ನಡೆಯೋದು. ಎಲ್ಲಾರು ಊರಾಗಿರೋರ್ಗೆಲ್ಲ ಹೊಟ್ಟೆ ಉರಿದೀನಿ. ಊರಾಗಿರೋರೆಲ್ಲ ಹಾಳಾಗೋಗ್ಬೇಕು ಇವ್ರಂತೂನುವೆ. ಅಲ್ಲ ಈಗ ನೋಡು, ನಮ್ಗೆ ಒಬ್ರು ಭಟ್ರು ಸಿಗ್ತಾ ಇಲ್ಲ. ನಾವು ಎಗ್ ರೈಸ್ ಅಂಗಡಿ ಏನು ಮಾಡಂಗೂ ಇಲ್ಲ, ಏನು ಮಾಡಂಗಿಲ್ಲ. ಈಗ ಸುಮ್ಕೇನು ಇರ್ಬೇಕು ಅಂಗಡಿ ಇಟ್ಕೊಂಡ್ರು. ನಾನು ಚೆನ್ನಾಗೇ ಮಾಡಿದ್ದೆ. ಆ ಮುದುಕಿ ಅವರು ಇವರು ಸೇರ್ಕೊಂಡು ಅಂಗಡಿ ಮುಚ್ಚಿಸ್ಬೇಕು ಅಂತ ಈಗ ನಾಟಕ ಆಡ್ಬಿಟ್ಟವ್ರೆ ಸುಮಿ. ನಾನೇನು ಮಾಡಲಿ ಈಗ ನೋಡು, ಯಾರು ಗೊತ್ತಿಲ್ಲ ಇಲ್ಲಿ ನಮಗೆ. ಥೂ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಏನು ಮಾಡೋಣ ಅಂತ ಹೇಳ್ಬಿಟ್ಟು. ನನಗಂತೂ ಶಾನೇ ಬೇಜಾರಾಯ್ತಾಯ್ತು ನನಗಂತೂ. ಅಲ್ಲ ಏನೋ ಉದ್ಧಾರ ಆಗೋಣ ಅಂತ ಮಾಡಿದ್ ನಾನಂತೂ ಹಾಳಾಗೋಯ್ತಲ್ಲ. ಹಳ್ಳ ಲೆಕ್ಕ ಹಾಕು. ಆ ಶಾಂತಮ್ಮಂಗೆ ಎಷ್ಟು ದುರಂಕಾರ ಅಂತ ಹೇಳ್ಬಿಟ್ಟು ನಮ್ಮನೇನಿಯ ನಿಮ್ಮಂಥವ್ರ ಜೊತೆ ಇದ್ಬಿಟ್ರೆ ಊರಾಗಿರಲ್ಲ ನನ್ನ ಕ್ಯಾಕುರ್ ಸುಗಿತಾರೆ ಅಂತ ಹೇಳ್ತಾಳಲ್ಲ. ನಮ್ಮನೇ ಅವಳು ಕ್ಯಾಕುರ್ ಸುಗಿತಾವಳು. ಇವಾಗ ನಾವೇನಂತ ಮಾನ ಮರ್ಯಾದೆ ಬಿಟ್ಬಿಟ್ಟು ಆಡ್ತಾ ಇದ್ದೀವ? ನ್ಯಾಯವಾಗಿ ಕಷ್ಟಪಟ್ಕೊಂಡು ನಾವು ಓಡಾಡ್ತಿಲ್ವಾ? ನಾವೇನ 420 ಕೆಲಸ ಮಾಡ್ತಾ ಇದ್ದೀವ? ಹೇಳು. ಕಷ್ಟಪಟ್ಟು ದುಡ್ಕೊಂಡು ತಿನ್ನಕ್ಕೆ ಬಿಡಕ್ಕಿಲ್ಲ ಇವ್ರಂತೂ. ಒಂಥರ ಗಾಂಚಲಿ ಜನ ಬಾ. ನಮ್ಮೂರಾಗಿರೋ ಯಾರೂ ಸರಿ ಇಲ್ವೇ. ನಮ್ಮೂರು ಬಿಟ್ಟು ಹೋಗೋ ಗಂಟ ನಾವು ಉದ್ಧಾರ ಆಗಕ್ಕಿಲ್ಲ. ಈಗೊಂದಲ್ಲ ಈ ಮಾತು ನಿಜ. ಬಾರೆ ಈ ಊರು ಬಿಟ್ಬಿಟ್ಟು ಬೇರೆ ಊರು ಹೊಂಟೋಗೋಣ ತಗೆ. ಸಾಕಾಗೋಗ್ಬಿಟ್ಟೈತಿ ಊರಾಗಿರಲ್ಲ ನಮ್ಮನ್ನು ಅಯ್ಯೋ ಅನ್ಸೋದು ಎಲ್ಲನೂ. ಈಗ ನನ್ನ ಮಗಳು ತಾನೇ ಏನು ನನಗೆ ಬೆಲೆ ಕೊಡ್ತಾಳೆ? ಎಲ್ಲ ನನ್ನ ಮಗಳಿಗೆ ಹೇಳ್ಕೊಟ್ಟಿದ್ದಾಯ್ತು, ಅವರು ಇವ್ರಿಗೂ ಹೇಳ್ಕೊಟ್ಟಿದ್ದಾಯ್ತು. ಎಲ್ಲ ಹೇಳ್ಕೊಟ್ಬಿಟ್ಟು ನನ್ನಂತೂ ಎಲ್ಲ ದೂರನೇನೇ ಮಾಡಾಕ್ಬಿಟ್ರು. ಈಗ ನನ್ನ ಗಂಡಿಲ್ಲ, ಯಾರು ಸಪೋರ್ಟೂ ಇಲ್ಲ. ಇನ್ನು ಊರಾಗಿರೋದೇನೇ ಬೇಡ ಬಿಟ್ಟು ಸುಮ್ಮನೆ ಅತ್ತನ ಹೋಗ್ಬಿಡ್ಬೇಕತ್ತಾಗೆ. ನಾನು ಅದೇ ಅನ್ಕೊಂಡಿದ್ದೀನಿ. ಊರು ಬಿಟ್ಟೋಗಿ ನಾವು ಚೆನ್ನಾಗಿ ತೋರಿಸ್ಬೇಕು ಇವ್ರಿಗೆ ಎಲ್ಲರಿಗೂ. ನೋಡೋಣ ಇರು, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ನಾನು ಇದಕ್ಕೆ.